ಹಾಯ್ ಹಲೋ ನಾಗವೇಣಿ ಆಂಟಿ, ಗುಡ್ ಮಾರ್ನಿಂಗ್. ನಾನಿವತ್ತು ಬಿಸಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಬಿಸಿ ಉಪ್ಪಿನಕಾಯಿಗೆ ಇವು ತೋತಪುರಿ ಮಾವಿನಕಾಯಿ ಅಂತಾರಲ್ಲ, ಉದ್ದನು ಮಾವಿನಕಾಯಿ ತೊಗೊಂಬಂದು ಅದೇ ಈ ಥರ ಹೋಳು ಮಾಡಿ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಎಣ್ಣೆ ಜಾಸ್ತಿ ಹಾಕಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಹಾಕಿ ಒಗ್ಗರಣೆಗೆ ಹಾಕಿ ಇವನ್ನ ಹೆಚ್ಚಿಟ್ಕೊಂಡು, ಗೊಟ್ಟ ಬಿಸಿ ಹಾಕಿದ್ದೀನಿ. ಇವನ್ನ ಹೆಚ್ಚಿಟ್ಕೊಂಡು ಮಾವಿನಕಾಯಿ ಹೆಚ್ಚಿಟ್ಕೊಂಡು ಅದರಲ್ಲೇ ಉಪ್ಪು, ಖಾರ, ಅರಿಶಿನ, ಒಂಚೂರು ಬೆಲ್ಲ ಹಾಕಿ ಎಣ್ಣೆ ಅದು ಸಾಸಿವೆ ಜೀರಿಗೆ ಕಾದ್ಮೇಲೆ ಇದನ್ನು ಹಾಕಿ ಸ್ವಲ್ಪ ಅರ್ಧ ಬೇಯಿಸ್ಕೋಬೇಕು. ಫುಲ್ ಬೇಯಿಸ್ಕೋಬಾರ್ದು, ಮೆತ್ತಗಾಗಂಗೆ ಅರ್ಧ ಬೇಯಿಸ್ಕೊಂಡ್ರೆ ಹೋಳು ಗಟ್ಟಿ ಇರಬೇಕು. ಒಂದು 4-5 ದಿವಸ ಬರ್ತೈತಲ್ಲ ತಿನ್ನಲಿಕ್ಕೆ. ಈ ಥರ ಹೋಳು ಗಟ್ಟಿ ಇರಬೇಕು, ಹಿಂಗಿರ್ಬೇಕು ಗಟ್ಟಿಯಾಗಿ. ಈ ಥರ ಇದ್ದರೆ ಇದು ಒಂದು 4-5 ದಿವಸ ಇರುತ್ತಲ್ಲ, ಇದರಲ್ಲೇ ಆಯಿಲಲ್ಲೇ ಮೆತ್ತಗಾಗುತ್ತೆ. ಹೆಂಗಿದೆ ಆಂಟಿ? ಬಿಸಿ ಉಪ್ಪಿನಕಾಯಿ ಖಾಲಿಯಾಗಿತ್ತು, ಅವಾಗ ಮಾಡ್ಕೊಂಡಿದ್ದೆ. 8-10 ದಿವಸ ಆಯಿತು, ಖಾಲಿಯಾಗಿತ್ತು. ಈಗ ಅರ್ಧ kg ಮಾವಿನಕಾಯಿ ತೊಗೊಂಬಂದು ಬಿಸಿ ಉಪ್ಪಿನಕಾಯಿ ಮಾಡ್ಕೊಂಡಿದ್ದೀನಿ. ಇದು ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ತಿಂತೀನಿ. ಅಂದರೆ ದಿವಸ ತಿಂತೀನಿ ಸೀಸನಲ್ಲಿ. ನಾನು ದಿನನಿತ್ಯ ಏನಿದ್ರು, ನಾನ್ ವೆಜ್ ಇದ್ದರೂ ಸಹ ನನಗಿದು ಬಿಸಿ ಉಪ್ಪಿನಕಾಯಿ ಬೇಕು. ನಾನ್ ವೆಜ್ಜಲ್ಲಿ ಕೂಡ ಹಂಗೆ. ಏನಂತೀರಾ? ನೀವು ತಿಂದು ನೋಡಿರಿ, ಟೇಸ್ಟ್ ನೋಡಿರಂದರೆ ಬಿಡಲ್ಲ. ಇದ್ರ ಮಜಾ ಗೊತ್ತಾಗ್ಬೇಕಷ್ಟೆ. ಯಾರಿಗೇ ಆಗಲಿ ತಿನ್ನೋರಿಗೆ ಟೇಸ್ಟ್ ಗೊತ್ತಾಗ್ಬೇಕು. ಟೇಸ್ಟ್ ಗೊತ್ತಾದರೆ ಆಫ್ ಮಾಡಿದೆ. ಟೇಸ್ಟ್ ಗೊತ್ತಾದರೆ ಸ್ವಲ್ಪ ಹುಳಿ ಆಗಿದೆ ಇಲ್ಲೋ ನೋಡ್ತೀನಿ. ಅದು ಚಮಚ ಗೊತ್ತಿತ್ತಲ್ಲ, ಅದನ್ನು ಆಹಾ ಸೂಪರ್ ಏವನ್ನಾಗಿದೆ. ಮಕ್ಕಳು ದೊಡ್ಡವರು ಯಾರು ಬಿಡಲ್ಲ ಇದನ್ನ ನೋಡಿದರೆ, ತಿಂದರೆ. ತಿನ್ನಿ, ಹೆಂಗಿದೆ ಅಂತ ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಮ್ಮ ಮನೆಗೆ ಬಂದರೂ ಬಿಸಿ ಉಪ್ಪಿನಕಾಯಿ ಕೊಡ್ತೀನಿ, ಬನ್ನಿ. ಬಾಯ್.